ಮೀಡಿಯಾದಲ್ಲಿ ಕಳೆದೊಂದು 3-4 ದಿನದಿಂದ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಒಂದು ವಿಡಿಯೋನ ನೋಡಿದೀವಿ. ಆ ವಿಡಿಯೋನ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ, ಮೈಲಿರೋ ರಕ್ತ ಕುದಿಯುತ್ತೆ. ವಿಷಯ ಏನು ಅಂತ ಅಂದ್ರೆ, ಹರಿಯಾಣದ ಕೈಥಲ್ನಲ್ಲಿ 9 ವರ್ಷದ ಹುಡುಗಿ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆಕೆಯ ಅಣ್ಣನಿಂದಾನೇ ಒಂದು ಕೃತ್ಯ ನಡೆದಿರೋದು ಅಂತ. ಈ ಸುದ್ದಿ ಜೊತೆಗೆ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಮಾತಾಡ್ತಾ ಇರುವಂತಹ ವಿಡಿಯೋ ಕೂಡ ತುಂಬಾ ವೈರಲ್ ಆಯ್ತು. ಅದರಲ್ಲಿ ಅವರು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯದ ಬಗ್ಗೆ ಗಂಭೀರವಾಗಿ ಮಾತಾಡ್ತಾ ಇರ್ತಾರೆ. ಆ ಪೋಸ್ಟ್ ನೋಡಿದ ತಕ್ಷಣ ಎಲ್ರಿಗೂ ಶಾಕ್ ಆಯ್ತು, ದುಃಖ ಆಯ್ತು, ಕೋಪ ಬಂತು. ಛೇ, ಎಂಥ ಘೋರ ಕಲಿಯುಗ ಅಂತ ತುಂಬಾ ಜೋರಾಗಿ ಚರ್ಚೆ ಕೂಡ ಆಯ್ತು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನಪ್ಪಾ ಅಂತಂದ್ರೆ, ಆ ಲೇಡಿ ಪೊಲೀಸ್ ಆಫೀಸರ್ ಈ ಒಂದು ವೈರಲ್ ಘಟನೆಯ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಕೈತಲ್ ಸಿಟಿ ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಗೀತಾ ಅವರು ಲಾ ಸ್ಟೂಡೆಂಟ್ಸ್ಗೆ ಒಂದು ಸೆಮಿನಾರ್ ನಲ್ಲಿ ಸಾಮಾನ್ಯವಾಗಿ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳಿದಂತ ಮಾತುಗಳು. ಆ ಒಂದು ವಿಡಿಯೋನ ಕಟ್ ಮಾಡಿಬಿಟ್ಟು ಈಗ ವೈರಲ್ ಆಗ್ತಾ ಇರುವಂತಹ ಈ ಫೇಕ್ ಸ್ಟೋರಿಗೆ ಜೋಡಿಸಿ ಅದನ್ನ ವೈರಲ್ ಮಾಡ್ಲಾಗ್ತಾ ಇದೆ. ಇದಾದ ನಂತರ ಈ ಬಗ್ಗೆ ಕೈತಲ್ ಡಿಎಸ್ಪಿ ಲಲಿತ್ ಯಾದವ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಘಟನೆ ಆ ಒಂದು ಜಿಲ್ಲೆಯಲ್ಲಿ ನಡೆದೇ ಇಲ್ಲ. ಈ ವೈರಲ್ ಆಗಿರುವಂತಹ ಕೇಸ್ಗೆ ಪೊಲೀಸ್ ರೆಕಾರ್ಡ್ ನಲ್ಲಿ ಯಾವುದೇ ಸಾಬೀತು ಇಲ್ಲ ಅಂತ. ಇದಾದ ನಂತರ ಫ್ಯಾಕ್ಟ್ ಚೆಕಿಂಗ್ ಟೀಮ್ಸ್ ಕೂಡ ಪರಿಶೀಲನೆಯನ್ನ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ, ಈ ವೈರಲ್ ಸುದ್ದಿ ಫೇಕ್ ಇದೆ. ಬೇರೆ ಬೇರೆ ಹಳೆಯ ವಿಡಿಯೋಗಳು ಮತ್ತೆ ಬೇರೆ ಬೇರೆ ಫೋಟೋಗಳನ್ನ ಸೇರಿಸ್ಬಿಟ್ಟು ನಮ್ಮ ಭಾವನೆಗಳನ್ನ ಉಪಯೋಗಿಸ್ಕೊಂಡು ಸುಳ್ಳು ಸುದ್ದಿಯನ್ನ ಹರಲಾಗ್ತಾ ಇದೆ ಅಂತ. ಆದ್ರೆ ಒಂದು ವಿಷಯ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇದು ಫೇಕ್ ನ್ಯೂಸ್ ಅಂತಂದ್ರೆ ಎಲ್ಲಾನು ಸೇಫ್ ಇದೆ ಅಂತ ಅರ್ಥ ಅಲ್ಲ. ಮಕ್ಕಳ ಮೇಲೆ ದೌರ್ಜನ್ಯ ಅಥವಾ ಹೆಣ್ಣು ಮಕ್ಕಳ ಸುರಕ್ಷತೆ ಇವು ಇಮ್ಯಾಜಿನರಿ ಸಮಸ್ಯೆಗಳಲ್ಲ. ಆದ್ರೆ ಸಮಸ್ಯೆ ಏನು ಅಂತ ಅಂದ್ರೆ, ಫೇಕ್ ನ್ಯೂಸ್ ನಿಂದ ನಿಜವಾದ ಸಮಸ್ಯೆಗಳ ಮೇಲೂ ನಂಬಿಕೆ ಹೋಗ್ಬಿಡುತ್ತೆ. ಇದರಿಂದ ಜನರಲ್ಲಿ ಅನಾವಶ್ಯಕವಾದಂತಹ ಭಯ, ತಪ್ಪು ವ್ಯಕ್ತಿಗಳ ಮೇಲೆ ಆರೋಪ ಅಥವಾ ಸಮಾಜದಲ್ಲಿ ಗೊಂದಲ ಇದೆಲ್ಲಾನು ಹೆಚ್ಚಾಗುತ್ತೆ. ಆದ್ರಿಂದ ಒಂದು ಸಣ್ಣ ರಿಕ್ವೆಸ್ಟ್ ಇದೆ, ಯಾವುದಾದ್ರೂ ಒಂದು ಸುದ್ದಿಯನ್ನ ನೋಡಿದ ತಕ್ಷಣನೇ ಅದನ್ನ ಶೇರ್ ಮಾಡಬೇಡಿ. ಪೊಲೀಸ್ ಅಥವಾ ಅಫಿಷಿಯಲ್ ಕನ್ಫರ್ಮೇಶನ್ ಏನಾದ್ರೂ ಇದೆಯಾ ಅಂತ ನೋಡಿ, ಫ್ಯಾಕ್ಟ್ ಚೆಕ್ ವರದಿ ಏನಾದ್ರೂ ಇದೆಯಾ ಅಂತ ಪರಿಶೀಲಿಸಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ನಿಜ ಅಲ್ಲ, ಅದೇ ರೀತಿ ಎಲ್ಲಾನು ಸುಳ್ಳು ಕೂಡ ಅಂತ ನಾನು ಹೇಳ್ತಾ ಇಲ್ಲ. ನಾವು ಪ್ರಶ್ನೆ ಕೇಳುವಂತ ಜನ ಆಗ್ಬೇಕು. ಅಂದ್ರೆ ಭಾವನೆಗಿಂತ ಮೊದಲು ಸತ್ಯ ಏನು ಅನ್ನೋದನ್ನ ನೋಡುವಂತ ಜನ ಆಗ್ಬೇಕಾಗಿದೆ ಅಷ್ಟೇ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ಪೂಜಾ ಸೋಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.